Good morning, everyone. Let me complete fifth cell as well as watchman of the lake. And there are two characters, Ganga and his son. So already you know it very well that Mara, who sacrificed his life. Then Ganga was appointed as the watchman of the lake. So actually it is time to worship. That's why Ganga is calling to his son. And he is saying that now we have to worship the goddess. And one temple is there behind the lake. So, at the same time, son replied that he had forgotten it. I ದೃಶ್ಯ ಏನದ ನೋಡಿ 5ನೇ ಸೀನ ಇಂದ ವಾಚ್ಮನ್ ಆಫ್ ದ ಲೇಕ್ ಮುಗಿತದ 5 ಸೀನ್ ಅದಾವ. ಸೊ ಈಗ ಯಾರು ಎಂಟ್ರಿ ಆಗ್ತದೆ, ಗಂಗಾ ಮತ್ತು ಅವನ ಮಗ. ಗಂಗಾ ಕರ್ಲಾಕತ್ತಿದ್ನು, ಸನ್ ಎಲ್ಲಿದೀಯಾ? ಮಗ ಬರ್ತಾನೋ, ಏನು ಕೆಲಸ ಅದ? ಏನಿಲ್ಲ, ಅಲ್ಲಿ ಒಂದು ಕೆರೆ ಅದ, ಕೆರೆ ಹಿಂದಿನ ಬಾಜುಕೊಂದು ಗುಡಿ ಅದ, ಆ ಗುಡಿ ದೇವತೆಯ ಮೂರ್ತಿ ಅದ. ಆ್ಯಂಡ್ ನೆಕ್ಸ್ಟ್ ತೆಳಗೆ ಒಂದು ಹೆಜ್ಜೆ ಇಳ್ಯಾನ ಇನ್ನೊಂದು ಮೂರ್ತಿ ಅದ. ಆ ಮೂರ್ತಿ ಯಾರದಪ್ಪ ಅಂದ್ರೆ ಮಾರಂದ. ಸೊ ಎವ್ರಿ ಟ್ಯೂಸ್ಡೇ ಆ್ಯಂಡ್ ಫ್ರೈಡೇ ದೇರ್ ವಿಲ್ ಬಿ ವರ್ಷಿಪ್ ಆ್ಯಂಡ್ ಆಲ್ಮೋಸ್ಟ್ ಆಲ್ ಪೀಪಲ್ಸ್ ಯೂಸ್ ಟು ಕಮ್ ದೇರ್. ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಪೂಜೆ ಇರುತ್ತದೆ, ಜನರು ಬರ್ಲಾಕತ್ತಿದ್ದವರು. ಆ್ಯಂಡ್ ಮುಂದೆ ಹೆನ್ಸ್ ಫೋರ್ತ್ ಯು ಶುಡ್ ನಾಟ್ ಫರ್ಗೆಟ್ ಟು ವರ್ಷಿಪ್ ದಿ ಗಾಡೆಸ್. ಆ್ಯಂಡ್ ಗಂಗಾ ಏನು ಹೇಳ್ತಾನಪ್ಪ ಅಂದರೆ, ಇನ್ನು ಮುಂದೆ ಪೂಜೆ ಮಾಡೋದು ಯಾವಾಗಲೂ ಮರಿಬೇಡ ಅಂತ ತನ್ನ ಮಗನಿಗೆ ಹೇಳಾಕತ್ತನು. ಆ್ಯಂಡ್ ಸನ್ ಸೆಡ್ ಯಸ್. ಸೊ ಆ್ಯಕ್ಚುಲಿ the temple was built by the king when Mara sacrificed his life. In his memory, Mara's memory and goddess's memory, king had built up the temple and dedicated to the people. And ಮುಂದೆ ಏನು ಮಾಡ್ತದಪ್ಪ ಅಂದ್ರೆ, ಮಾರ ತನ್ನ ದೇಹ ತ್ಯಾಗ ಮಾಡ್ತಾನೆ ಆಯ್ತಾ. ಅದು ಒಂದು ನೆನಪಿನ ಸಲುವಾಗಿ ಆ ಗುಡಿಗಳನ್ನು ಕಟ್ಟಿರ್ತಾನೆ. ಆ ಗುಡಿಯಲ್ಲಿ ಏನದಪ್ಪ ಅಂದ್ರೆ ದೇವತೆ ಮೂರ್ತಿ ಮತ್ತು ನೆಕ್ಸ್ಟ್ ಮಾರಾದೊಂದು ಮೂರ್ತಿ ಅದ, ಅದ್ರ ಪೂಜೆ ಅದ. ಸೊ ಇನ್ ದಿಸ್ ವೇ ಮಾರಾ's gift was nothing but his life. So at the same time, Ganga, who was going to suggest his son that after the death of Ganga, Mara has to continue as a watchman of the sea as well as worshipping of the goddess and Mara. So in such a way here, now we realize that Mara is equivalent to God. ಈ ಥರ ಮಾರಾಗ ಈಗೇನು ಮಾಡಿದ್ದಾರಪ್ಪ ಅಂದ್ರೆ, ರಾಜ ದೇವತೆಯ ಸ್ಥಾನವನ್ನು ಕೊಟ್ಟಿದ್ದರು. ಒಬ್ಬ ಅಸ್ತವ್ಯಸ್ತ ಹೋಚು ವ್ಯಕ್ತಿ ಅಂತ ಕರಿತಿದ್ರು ಎಲ್ಲರೂ. ಅವನೇ ಏನಾಗ್ತಾನಪ್ಪ ಅಂದ್ರೆ ದೇವ್ರ ಸಮಾನ ಆಗ್ತಾನು. ದಿಸ್ ಈಸ್ ದ ಮಾರಲ್ ಆಫ್ ದಿ ಸ್ಟೋರಿ ಆರ್ ಯು ಮೇ ಸೇ ಪ್ಲೇ. ಈ ಕಥೆಯ ಮೊರಾಲಿಟಿ ಅಥವಾ ನೈತಿಕತೆ ಏನದ, ಒಬ್ಬ ವ್ಯಕ್ತಿ ಮುಂದೆ ದೇವ್ರ ಸಮಾನ ಆಗ್ಬೋದು. ಇಫ್ he worked, followed his duty devotionally, ನಿಷ್ಠೆಯಿಂದ ಭಕ್ತಿಯಿಂದ ಸೇವೆ ಅಥವಾ ಡ್ಯೂಟಿಯನ್ನು ಮಾಡಿದ್ದಾರೆ,
ಜನರು ಏನಾಗ್ಬೋದಪ್ಪ ಅಂದರೆ ನೆನೆಸ್ಬೋದು. ಸೊ ಪೀಪಲ್ಸ್ ಆರ್ ಕಮಿಂಗ್ ಫ್ರಮ್ ಫಾರ್ ಅವೇ ಟು ವರ್ಷಿಪ್. ದ್ಯಾಟ್ಸ್ ವೈ ಗಂಗಾ ಆ್ಯಂಡ್ ಹಿಸ್ ಸನ್ ಬೋತ್ ಆಫ್ ದೇಮ್ ಪ್ರಿಪೇರಿಂಗ್ ಫಾರ್ ವರ್ಷಿಪ್. ಸೊ ಈ ಥರ ಏನಾಗ್ತದಪ್ಪ ಅಂದರೆ ಎಲ್ಲರೂ ಅಲ್ಲಿ ಆ ಏರಿಯಾದಾಗ ಇರ್ತಕ್ಕಂಥ ಹಳ್ಳಿಯಾಗಿರ್ತಕ್ಕಂಥ ಜನರ ಬರ್ಲಾಕತ್ತಿದ್ದಾರೋ, ಬಂದಿದ್ದಾರೋ, ಕೂಡಿದ್ದಾರೋ, ಈಗ ಪೂಜೆ ತಯಾರಿ ನಡೆದದ. ಆವಾಗ ಗಂಗಾ ಏನು ಹೇಳ್ತಾರಪ್ಪ ಅಂದ್ರೆ ದಟ್ ಈಸ್ ದ ಸ್ಟ್ಯಾಚ್ಯೂ ಆಫ್ ಗಾಡೆಸ್ ಆ್ಯಂಡ್ ಒನ್ ಮೋರ್ ಸ್ಟ್ಯಾಚ್ಯೂ ಈಸ್ ದೇರ್, ದಟ್ ಈಸ್ ಆಫ್ ಮಹಾರಾಜ್. ಸೊ ಇನ್ ಸಚ್ ಎ ವೇ, and actually king had ordered to Ganga that there should be worship 2 days in a week. ಮುಂದೆ ರಾಜ ಏನು ಮಾಡಿರ್ತಾರಪ್ಪ ಅಂದ್ರೆ ಆಜ್ಞೆ ಮಾಡಿರ್ತಾನು, ಗುಡಿ ಕಟ್ಟಡ ಆಗ್ತದೆ, ಮೂರ್ತಿ ಇಡ್ತಾರೋ, ಮಹಾರಾಜ ಮೂರ್ತಿ ಮತ್ತು ದೇವತೆಯ ಮೂರ್ತಿ ಇಡ್ತಾರೋ, ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಪೂಜೆ ಆಗಬೇಕಾಗ್ತದೆ. ಅದೇ ಪ್ರಕಾರ ಗಂಗಾ ಏನು ಮಾಡ್ಲಾಕತ್ತಾನಪ್ಪ ಅಂದ್ರೆ ಫಾಲೋ ಮಾಡ್ಲಾಕತ್ತಿದ್ದಾನೆ. ಆ್ಯಂಡ್ ಫೈನಲಿ ಗಂಗಾ ಅಡ್ವೈಸ್ ಟು ಹಿಸ್ ಸನ್ ದ್ಯಾಟ್ ಜನರೇಷನ್ ಟು ಜನರೇಷನ್ ವಿ ಹ್ಯಾವ್ ಟು ಡೂ ದಿಸ್ ಡ್ಯೂಟಿ. ಲಾಸ್ಟ್ ಏನಾಗ್ತದಪ್ಪ ಅಂದ್ರೆ ಗಂಗಾ ಅವನ ಮಗನಿಗೆ ಹೇಳ್ತಾನು, ತಲೆ ತಲಾಂತರ ಅಂದರೆ ಜನ್ರೇಷನ್ ಟು ಜನ್ರೇಷನ್ ನಾವು ಏನು ಮಾಡಬೇಕಾಗ್ತದಪ್ಪ ಅಂದ್ರೆ ಕೆರೆ ಕಾವಲ ಮಾಡೋದು, ಅದ್ರ ಜೊತೆ ಪೂಜೆ ಮಾಡೋದು. ಸೊ ಇನ್ ಸಚ್ ಎ ವೇ his son's son all were appointed as the watchman of the lake till the end of generation, according to king's order. ಮುಂದೆ ರಾಜ್ಯದ ಒಂದು ಆಜ್ಞೆ ಇರೋದ್ರಿಂದ ಅವನ ಜನ್ರೇಷನ್ನಾಗ ಬಂದಿರತಕ್ಕಂಥ ಎಲ್ಲರಿಗೂ ಏನು ಮಾಡ್ತಾನಪ್ಪ ಅಂದ್ರೆ ಕೆರೆಯ ಕಾವಲುಗಾರ ಅಂತ ಅಪಾಯಿಂಟ್ಮೆಂಟನ್ನು ಮಾಡ್ತಾರೆ. ಸೊ ಇವರು ಕೂಡ ಏನು ಮಾಡ್ತಾರಪ್ಪ ಅಂದರೆ ನಿಷ್ಠೆಯಿಂದ ತನ್ನ ಡ್ಯೂಟಿಯನ್ನು ಮಾಡ್ತಾರೆ. ಇನ್ ದಿಸ್ ವೇ this play with 5 scenes completed. So thank you one and all.